ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಮತ್ತೊಂದು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು ಪ್ರಾವರ್ಬ್ಸ್ 24 ಅದರ 3ನೇ ವಚನ. ಪ್ರಾವರ್ಬ್ಸ್ 24 ವರ್ಸ್ 3. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ಅಂತ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್. ಇದರಲ್ಲಿ ಏನನ್ನು ಗಮನಿಸ್ಬೋದು ನಾವು ಅಂತ ಹೇಳಿದ್ರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ ಒಂದು ದೇಶವನ್ನು ಕಟ್ಟಬೇಕಾದ್ರೆ, ಒಂದು ದೇಶವನ್ನು ಆಳಬೇಕಾದ್ರೂ, ಒಂದು ಸಭೆಯನ್ನು ನಡೆಸಬೇಕಾದ್ರೂ, ಪೋಷಿಸಬೇಕಾದ್ರೂ, ಒಂದು ಕುಟುಂಬವನ್ನು ಸಹ ಅದೇ ರೀತಿಯಾಗಿ ಒಂದು ಆಳ್ವಿಕೆ ಮಾಡಬೇಕು, ಪೋಷಿಸಬೇಕು, ನಡೆಸಬೇಕು ಅನ್ನೋದಾದರೆ ಈ 3 ವಿಷಯಗಳು ತುಂಬ ಮುಖ್ಯವಾದಂಥದ್ದು. ಈ 3 ಭಾಗಗಳು, ಈ 3 ಗುಣಗಳು ಒಬ್ಬ ಮನುಷ್ಯನಲ್ಲಿ ಇಲ್ಲದೆ ಹೋದರೆ ಅದು ಯಾವುದೂ ನಿಲ್ಲೋದಿಲ್ಲ. ಅದು ಯಾರೇ ಆಗಿರಲಿ, ಒಂದು ಕುಟುಂಬದಲ್ಲಿ ಯಾರೇ ಆಗಿರಲಿ, ಒಂದು ಜ್ಞಾನದಿಂದ ಅಥವಾ ವಿವೇಕದಿಂದ ಅಥವಾ ತಿಳುವಳಿಕೆಯಿಂದ ಅದನ್ನು ನಡೆಸದೇ ಹೋದರೆ ಕುಟುಂಬವೂ ನಿಲ್ಲೋದಿಲ್ಲ, ಏನದಕ್ಕೆ ದೇಶವೂ ನಿಲ್ಲೋದಿಲ್ಲ, ಒಂದು ಸಭೆಯಾಗಲಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಇದು ತುಂಬ ಮುಖ್ಯವಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. ಮನೆಯನ್ನು ಕಟ್ಟಬೇಕಾದ್ರೆ ಜ್ಞಾನದಿಂದ ಮನೆಯನ್ನು ಕಟ್ಟಬೇಕು. ಈ ಜ್ಞಾನವನ್ನು ದೇವರು ಕೊಡುವಂಥದ್ದು. ನೋಡಿ, 1 ಅರಸುಗಳಲ್ಲಿ ಸೊಲೊಮೋನನ ಒಂದು ದರ್ಶನದಲ್ಲಿ ಆತನ ಕನಸಿನಲ್ಲಿರುವಾಗ ದೇವರ ಬಳಿಯಲ್ಲಿ ಅವನು ಕೇಳ್ತಾನೆ, ನನಗೆ ಜ್ಞಾನ ವಿವೇಕವನ್ನು ಕೊಡಬೇಕು ದೇವರೇ, ವಿವೇಕವನ್ನು ಕೊಡಬೇಕು ಅಂತ ಹೇಳ್ತಾನೆ. ರಾಜ್ಯವನ್ನು ಆಳುವುದಕ್ಕಾಗಿ ಅದರ ನ್ಯಾಯವಾದವುಗಳು ಯಾವುವೆಂದು ಕಂಡುಹಿಡಿದು ಅದಕ್ಕೆ ಸರಿಯಾದ ತೀರ್ಪುಗಳನ್ನು ಕೊಡಬೇಕಾದರೆ ನನಗೆ ಒಂದು ತಿಳುವಳಿಕೆ ಬೇಕು ಅಂತ ಹೇಳ್ಬಿಟ್ಟು ದೇವರ ಹತ್ರ ಆತನು ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ಅವನನ್ನು ಮೆಚ್ಚಿ, ಅವನ ಪ್ರಾರ್ಥನೆಯನ್ನು ಮೆಚ್ಚಿ ಆತನು ಹೇಳ್ತಾನೆ, ನೀನು ನಿನ್ನ ಐಶ್ವರ್ಯವಾಗಲಿ ಒಳ್ಳೆಯ ಹೆಸರಾಗಲಿ ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ಕೇಳಿಕೊಳ್ಳದೆ, ನೀನು ದೇಶದ ವಿಷಯದಲ್ಲಿ, ರಾಜ್ಯದ ವಿಷಯದಲ್ಲಿ ಹಿತಕರವಾದದ್ದನ್ನು ಕೇಳ್ಕೊಂಡಿರೋದ್ರಿಂದ ನಿನಗೆ ನಾನು ವಿವೇಕವನ್ನು ಜೊತೆಯಲ್ಲಿ ಜ್ಞಾನವನ್ನು ಸಹ ಕೊಡ್ತೇನೆ ಅಂತ ಹೇಳ್ತಾನೆ. ಈ ಜ್ಞಾನ ಮತ್ತು ವಿವೇಕ ಇವೆರಡೂ ದೇವರಿಂದ ಬರುವಂಥದ್ದು. ಇದು ತುಂಬ ಶ್ರೇಷ್ಠವಾದ ಒಂದು ವರ ಅಂತಲೇ ಹೇಳ್ಬೋದು. ಈ ಜ್ಞಾನದಿಂದ ವಿವೇಕದಿಂದ ಒಂದು ಕುಟುಂಬವನ್ನು ಅಥವಾ ಒಂದು ಜ್ಞಾನದಿಂದ ವಿವೇಕದಿಂದ ಒಂದು ಸಭೆಯನ್ನು ಪೋಷಣೆ ಮಾಡದೇ ಇದ್ದರೆ ಅದು ಉಳಿಯೋದಕ್ಕೆ ಸಾಧ್ಯನೇ ಆಗಲ್ಲ. ನೋಡಿ, ಒಂದು ಜ್ಞಾನವನ್ನು ಮನೆಯನ್ನು ಕಟ್ಟಬೇಕಾದ್ರೆ ಆ ಮನೆ ಸುಮ್ಮನೆ ಇರೋವಂಥದ್ದಲ್ಲ. ಒಂದು ಮನೆ ಬಿಟ್ಬಿಟ್ರೆ ಅದು ಭೂತ ಬಂಗಲೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಮನೆಯನ್ನು ಕಟ್ಟಬೇಕಾದ್ರೆ ಜ್ಞಾನದಿಂದ ಆ ಮನೆಯನ್ನು ಕಟ್ಟಬೇಕು. ಅಜ್ಞಾನದಿಂದ ಎಲ್ಲವನ್ನ ಅರೇಂಜ್ ಮಾಡ್ಕೊಂಡು ಆ ಮನೆಯನ್ನು ಕಟ್ಟೋ ರೀತಿಯಲ್ಲಿ ಪ್ಲ್ಯಾನ್ ಫಸ್ಟೇ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಜ್ಞಾನದಿಂದ ಆ ಮನೆಯನ್ನು ಕಟ್ಟಬೇಕು. ಮತ್ತು ಮನೆಯನ್ನು ಕಟ್ಟಿದ್ದಾಯಿತು, ಆ ಮನೆ ಯಾವಾಗಲೂ ನಿಲ್ಲುವಂಥದ್ದಾಗಿರಬೇಕಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾನೆ ವಿವೇಕವನ್ನು ಕೊಡು ಅಂತ ಹೇಳ್ತಾನೆ. ವಿವೇಕದಿಂದ ಆ ಕುಟುಂಬವನ್ನು ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಮನೆಯನ್ನು ಕಟ್ಟಿದ್ದಾಯಿತು, ಮನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಆದರೆ ಜ್ಞಾನದಿಂದ ಕಟ್ಟಿದ ಮನೆ ನಿಲ್ಲುತ್ತೆ. ಅದೇ ಸರಿಯಾಗಿ ಇನ್ನೊಂದು ವಚನ ಹೇಳುತ್ತೆ, ಆ ಮನೆ ಸ್ಥಿರವಾಗಿರಬೇಕಾದ್ರೆ ಅಂತ ಹೇಳ್ತಾನೆ. ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ, ಸ್ಥಿರಪಡಿಸುವುದಕ್ಕೆ, ಆ ಕುಟುಂಬನ ಸ್ಥಿರಪಡಿಸೋದಕ್ಕೆ ವಿವೇಕ ಅನ್ನೋದನ್ನ ಬಯಸಬೇಕು. ವಿವೇಚನೆ ಮಾಡುವಂಥದ್ದು. ವಿವೇಕ ಅಂದರೆ ವಿವೇಚನೆ. ಅದೇ ಒಂದು ಅರಸುಗಳು 3, 7, 9ನೇ ವಚನದವರೆಗೂ ಓದಬೇಕಾದ್ರೆ ಅಲ್ಲಿ ವಿವೇಚನೆ ಬಗ್ಗೆ ಹೇಳ್ತಾನೆ. ವಿವೇಚನೆ ಮಾಡಬೇಕು, ಯಾವ ರೀತಿಯಾಗಿ ಕುಟುಂಬನ ನಡೆಸಬೇಕು, ಆ ಕುಟುಂಬವನ್ನು ನಡೆಸಬೇಕಾದ್ರೆ ಬರುವಂಥ ಸಿಚುವೇಶನ್, ಅದು ಪ್ರಾಬ್ಲಮ್ಸ್ಗಳೇನೇನು ಅಂತ ಹೇಳ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ವಿವೇಚನೆ ಮಾಡಿ ಅಲ್ಲಿ ನಡೆಸಬೇಕು. ಅದಕ್ಕೆ ಮಾತು ಕೂಡ ತುಂಬ ಇಂಪಾರ್ಟೆಂಟ್. ನಾವು ಮಾತನಾಡುವಾಗಲೂ ಸಹ ಮಾತುಗಳಿಂದ ಕುಟುಂಬವೇ ಒಡೆದು ಹೋಗುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಒಂದು ವಿವೇಕದ ಮಾತುಗಳನ್ನು, ವಿವೇಕ ಅನ್ನೋದನ್ನ ಪಡ್ಕೊಂಡ್ರೆ ಆ ವಿವೇಚನೆ ಮಾಡಿಕೊಳ್ತಾ ನಾವು ಮಾತನಾಡ್ತೇವೆ. ಇದನ್ನು ಮಾತನಾಡಿದ್ರೆ ಒಳ್ಳೆಯದಾ, ಇದನ್ನು ಮಾತಾಡದೇ ಇದ್ದರೆ ಭದ್ರವಾಗಿ ಬಾಯನ್ನು ಬಿಗಿಯಾಗಿ ಹಿಡಿದುಕೊಂಡ್ರೆ ಈ ಸಮಯದಲ್ಲಿ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳ್ಬಿಟ್ಟು ವಿವೇಚನೆ ಮಾಡಿಕೊಳ್ತಾ ಮಾತನಾಡುವಂಥದ್ದು. ಇದು ವಿವೇಕ ತುಂಬ ಮುಖ್ಯವಾದದ್ದು. ಬಾಯಿಗೆ ಬಂದಾಗ ಏನೇನೋ ಮಾತಾಡಿಬಿಡುವಂಥದ್ದಲ್ಲ, ಇದನ್ನು ವಿವೇಚನೆ ಮಾಡುವಂಥದ್ದು ತುಂಬ ಮುಖ್ಯವಾದದ್ದು. 3ನೇದಾಗಿ, ಮನೆ ಕಟ್ಟಿದ್ದಾಯಿತು, ಅದನ್ನು ಸ್ಥಿರಪಡಿಸಿದ್ದು ಆಯಿತು, ಮತ್ತು
ಅದರ ಬರೀ ಖಾಲಿ ಮನೆ ತುಂಬ ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಏನೂ ಇಲ್ಲ, ಅವಶ್ಯಕತೆಗಳು ಬೇಕಾಗಿರುತ್ತೆ. ಅದಕ್ಕೆ ಅಲ್ಲಿ ಇನ್ನೊಂದು ವಚನ ಹೇಳಲ್ಪಟ್ಟಿದೆ, 4ನೇ ವಚನದಲ್ಲಿ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆ ಉಪಕರಣ ಅಂತ ಹೇಳ್ತಾನೆ. ಅದರೆಲ್ಲ ವಸ್ತುಗಳನ್ನು ಶೇಖರಣೆ ಮಾಡಬೇಕು. ಹೋಗ್ಬಿಟ್ಟು ನಾವು ಬಾಗ್ಲ ಹತ್ರ ನಿಂತ್ಕೊಂಡ ತಕ್ಷಣವೇ ಅದರಲ್ಲಿ ಏನೇನು ಎಲ್ಲೆಲ್ಲಿ ಇಡಬೇಕು, ಏನೇನು ಮಾಡಬೇಕು, ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಯಾವ ವಸ್ತುಗಳನ್ನು ಯಾವ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತೀವಿ ನೋಡಿ. ಅದೇ ತುಂಬ ಮುಖ್ಯವಾದದ್ದು ತಿಳುವಳಿಕೆ, ಇದು ಬುದ್ಧಿ. ಇದು ಶೃಂಗರಿಸಬೇಕಾದ್ರೆ ಅಲ್ಲೇನು ಬೇಕಂತೆ, ಅಲ್ಲಿ ತಿಳುವಳಿಕೆಯೇ ಉಪಕರಣ. ಅಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು, ಉಪಕರಣ ಏನನ್ನು ಮಾಡಬೇಕಂದ್ರೆ ತಿಳುವಳಿಕೆ, ಅದು ಒಂದು ಬುದ್ಧಿಯಿಂದ ಆ ಕುಟುಂಬವನ್ನು ಶೃಂಗರಿಸಲ್ಪಡಬೇಕು. ಅದಕ್ಕೆ ಜ್ಞಾನ, ವಿವೇಕ ಮತ್ತು ಬುದ್ಧಿ ಈ 3 ಒಬ್ಬ ವ್ಯಕ್ತಿಯಲ್ಲಿ ಇರುವಾಗ ಆ ಒಬ್ಬ ವ್ಯಕ್ತಿ ಆ ಕುಟುಂಬನ ಸರಿಯಾದ ರೀತಿಯಲ್ಲಿ ಕಟ್ಟಲ್ಪಡ್ತಾನೆ. ಅದಕ್ಕೋಸ್ಕರ ಪ್ರಿಯ ದೇವರ ಮಕ್ಕಳೇ, ದೇವರ ಹತ್ರ ವಿಶೇಷವಾಗಿ ನಾವು ಏನನ್ನು ಪ್ರಾರ್ಥಿಸ್ಬೇಕಂದ್ರೆ ಈ ಜ್ಞಾನ, ವಿವೇಕ ಮತ್ತು ಬುದ್ಧಿಗಾಗಿ ದೇವರ ಹತ್ರ ಬೇಡ್ಕೊಳ್ಬೇಕು. ಅದಕ್ಕೆ ಯಾಕೋಬ ಪುಸ್ತಕದಲ್ಲಿ ಹೇಳ್ತಾನೆ, 1ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಆತನು ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡ್ತಾನೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಏನು ಮಾಡಬೇಕಂತೆ, ದೇವರ ಒಂದು ನಮ್ಮ ಕುಟುಂಬವನ್ನು ಕಟ್ಟೋದಕ್ಕೋಸ್ಕರ ಮತ್ತು ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಮತ್ತು ದೇಶವನ್ನು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕಾದ್ರೂ ಈ 3 ಗುಣಗಳನ್ನು ಒಬ್ಬ ವ್ಯಕ್ತಿ ಹೊಂದಿದ್ರೆ ಮಾತ್ರ ಅದು ಸಾಧ್ಯ. ಇದು ದೇವರಿಂದ ಬರುವಂಥದ್ದು, ದೇವರೇ ಕೊಡುವಂಥ ಜ್ಞಾನ. ಈ ಜ್ಞಾನವನ್ನು ವಿಸ್ಡಮ್ ಅಂತ ಕರಿತೀವಿ. ದೇವರಿಂದ ಬರುವಂಥ ಜ್ಞಾನವನ್ನು ವಿಸ್ಡಮ್ ಅಂತ ಕರಿತೀವಿ. ನಾವು ಓದಿ 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 ಕಲಿಯೋದ್ರಿಂದ ನಾಲೆಡ್ಜ್ ಅಂತ ಹೇಳ್ತೇವೆ. ನಾಲೆಡ್ಜ್ಗೂ ವಿಸ್ಡಮ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಜ್ಞಾನವು ತುಂಬ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರನೇ ಜ್ಞಾನವನ್ನು ಪಡಿಬೇಕಾದ್ರೆ ಅದು ದೇವರಿಂದ ಬರೋಂಥ ಜ್ಞಾನ. ಈ ಜ್ಞಾನ ನಮ್ಮನ್ನು ಪೂರಿಯಂತೆ ಊದಿಸೋದಿಲ್ಲ, ಬದಲಾಗಿ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದರೆ ದೇವರಿಂದ ಬರುವ ಜ್ಞಾನವು ಎಷ್ಟು ಜ್ಞಾನಿ ಆಗ್ತಾನೋ ಅಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸ್ಕೊಳ್ತಾ ವಿಧೇಯತೆಯನ್ನು ತೋರಿಸ್ಕೊಳ್ತಾನೆ. ಆದರೆ ಲೌಕಿಕ ಜ್ಞಾನ ಏನು ಮಾಡುತ್ತೆ, ನಾವು ಒಳ್ಳೆ ಎಜುಕೇಟೆಡ್ ಅಂತ ಹೇಳ್ಬಿಟ್ಟು ಪೂರಿ ಥರ ನಮ್ಮನ್ನು ಊದಿಸ್ಬಿಡುತ್ತೆ, ನಾವು ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಯಾಕೋಬದಲ್ಲಿ ಹೇಳಿದ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ಕಟ್ಟೋದಕ್ಕೋಸ್ಕರ ನಾವು ಜ್ಞಾನದಿಂದ, ವಿವೇಕದಿಂದ, ಒಂದು ಬುದ್ಧಿಯಿಂದ, ತಿಳುವಳಿಕೆಯಿಂದ ನಾವು ಆ ದೇವರಿಂದ ಕೇಳಿಕೊಂಡು ನಾವು ಜೀವನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಆತನ ದೇವರಲ್ಲಿ ಕೇಳಿಕೊಳ್ಳಲಿ. ಆತನ ಅಂಗಿಸೋದಿಲ್ಲ, ಬದಲಾಗಿ ಆತನು ಹೆಚ್ಚೆಚ್ಚಾಗಿ ದಯಪಾಲಿಸುವಂಥ ದೇವರಾಗಿದ್ದಾನೆ. ಆಮೇಲೆ